ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಬಟಾಣಿನ ಬಳಸಿ ಒಂದು ಆರೋಗ್ಯಕರವಾದ ರುಚಿಕರವಾದ ಒಂದು ಪರೋಟ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಬಟಾಣಿ ಸೀಸನ್ ನಡೀತಾ ಇರೋದ್ರಿಂದ ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ, ಟ್ರೈ ಮಾಡಿ. ರುಚಿ ಅದ್ಭುತವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ನೈಟ್ ಡಿನ್ನರ್ಗೆ ಈ ಥರ ಬಿಸಿ ಬಿಸಿ ಪರೋಟಾಗೆ ಬೆಣ್ಣೆ ಹಾಕಿ ಕೊಡ್ತಾಯಿದ್ರೆ ಅದ್ರ ಜೊತೆಗೆ ಇನ್ನೇನು ಕಾಂಬಿನೇಷನ್ನೇ ಬೇಡ, ಅಷ್ಟು ರುಚಿಕರವಾಗಿರುತ್ತೆ. ಮೆಂತ್ಯ ಸೊಪ್ಪು ಬಟಾಣಿ ಹಾಕಿ ಮಾಡಿರೋದು ಮಕ್ಕಳಿಂದ ದೊಡ್ಡೋರವರೆಗೂ ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಈ ಥರ ಬೆಣ್ಣೆ ಹಾಕಿ ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೇಗೇಣು ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಖಾರ ಚೆನ್ನಾಗಿ ಹಾಕಬೇಕಾಗತ್ತೆ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು 2 ಇಂಚ್ನಷ್ಟು ಶುಂಠಿ, ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸಿ ನೀರು ಹಾಕದೆ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಬಟಾಣಿನ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಪರೋಟ ಬೇಕು ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ನಾನಿಲ್ಲಿ 1-1.5 ಕಪ್ನಷ್ಟು ಬಟಾಣಿನ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀರು ಹಾಕಬೇಡಿ. ನಂತರ ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಇದರಿಂದ ಒಂದು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನೀಗೇನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಒಂದು 10ರಿಂದ 12 ಪರೋಟ ರೆಡಿ ಆಯಿತು. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಲ್ಲ ಸಾಮಗ್ರಿಗಳನ್ನ ವೇರಿಯೇಷನ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಬಟಾಣಿದು ಅದನ್ನು ಕೂಡ ಇಲ್ಲಿ ಸೇರಿಸ್ಬೇಕು. ಎಲ್ಲೂ ನೀರು ಸೇರಿಸ್ಬಾರ್ದು. ಗ್ರೈಂಡ್ ಮಾಡಬೇಕಾದ್ರೂ ನೀರು ಸೇರಿಸ್ಬೇಡಿ, ಈ ಥರ ಫ್ರೈ ಮಾಡಬೇಕಾದ್ರೂ ಕೂಡ ನೀರು ಸೇರಿಸ್ಬೇಡಿ. ಈಗ ಬಟಾಣಿ ಹಸಿದಾಗಿರೋದ್ರಿಂದ ಸಣ್ಣ ಊರಿನಲ್ಲಿ ಒಂದು 2ರಿಂದ 3 ನಿಮಿಷ ಅದನ್ನು ಹಸಿ ಎಲ್ಲ ಹೋಗಿ ಬೇಯಿಸ್ಕೋಬೇಕು. ನಂತರ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ 1 ಕಪ್ನಷ್ಟು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅಂದರೆ ಈಗೇನು ಮೆಂತ್ಯ ಸೊಪ್ಪು ಕಟ್ಟಿರುತ್ತಲ್ಲ, ಒಂದು ಕಟ್ಟಲ್ಲಿ ನಾನು ಒಂದು ಅರ್ಧ ಕಟ್ನಷ್ಟು ತೊಗೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿ ಇದನ್ನು ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾವಾಗಲೂ ಮೆಂತ್ಯ ಓವರ್ ಕುಕ್ ಆಗಬಾರ್ದು, ಕನೆ ಬರುತ್ತೆ. ಹಾಗಾಗಿ ನೋಡಿ ಇಷ್ಟು ಸಾಕು, ಒಂದು 2 ನಿಮಿಷಕ್ಕೆ ಇಷ್ಟು ರೆಡಿ ಆಗುತ್ತೆ. ಇದಕ್ಕೆ ತುಂಬ ಏನು ಮಸಾಲೆ ಬೇಕಾಗಲ್ಲ. 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲನ ಸೇರಿಸಿ ಇದನ್ನು ಅಷ್ಟೇ ಎಲ್ಲವರೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನೂ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಒಂದು 2ರಿಂದ 3 ಸ್ಪೂನು ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಬೋಂಡ್ ಹಿಟ್ಟು ಬರುತ್ತಲ್ಲ ಅದೇ ಕಡಲೆ ಹಿಟ್ಟು. ಈಗ ಇದನ್ನು ಹಾಕಿದ ಮೇಲೆ 1 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಸ್ಟವ್ ಆಫ್ ಮಾಡಿಬಿಡಿ. ನೋಡಿ ಈಗ ಸ್ಟಫಿಂಗ್ ರೆಡಿ ಆಯಿತು. ಇದನ್ನೊಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೀನಿ. ತಣ್ಣಗಾಗಬೇಕು, ಬಿಸಿ ಇದ್ದಂಗೆ ಮಾಡಬಾರ್ದು. ನಂತರ ಈಗ ಇಲ್ಲಿ 1 ಹಿಡಿಯಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟಫಿಂಗ್ ರೆಡಿ ಆಯಿತು. ನಾನು ಮೊದಲೇ ಚಪಾತಿ ಹಿಟ್ಟನ್ನ ಕಲಸಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಎತ್ತಿಟ್ಟಿದ್ದೆ. ನಾವು ಇದೆಲ್ಲ ಸ್ಟಫಿಂಗ್ ಮಾಡೋಕ್ಕೆ ಮುಂಚೆ ಚಪಾತಿ ಹಿಟ್ಟನ್ನ ಕಲಸಿಡಬೇಕು. ಎಷ್ಟೊಂದು ಪರೋಟ ಅಥವಾ ವಿಡಿಯೋಗಳಲ್ಲಿ ನಾನು ಚಪಾತಿ ಹಿಟ್ಟು ಕಲಸಿರೋದು ತೋರಿಸಿದ್ರಿಂದ ಇಲ್ಲಿ ತೋರಿಸ್ತಾ ಇಲ್ಲ. ತುಂಬ ಗಟ್ಟಿಗೂ ಇರಬಾರ್ದು, ಹಂಗಂತ ತುಂಬ ಮೃದುವಾಗಿರಬಾರ್ದು. ನೋಡಿ ಇಷ್ಟು ಹದಕ್ಕಿರಲಿ ಗೋಧಿ ಹಿಟ್ಟು. ಇದನ್ನು ಬಟರ್ ಪೇಪರಲ್ಲಿ ಮೇಲಾದರೂ ತಟ್ಕೊಳ್ಳಿ, ಇಲ್ಲ ಈ ರೀತಿ ಡೈರೆಕ್ಟ್ ಕೂಡ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಹಾಗೆ ಆರಾಮಾಗಿ ಲಟ್ಟಿಸ್ಬೋದು. ಈ ಥರ ಪೂರಿ ಶೇಪಷ್ಟು ನಾವೀಗ ಸ್ಪ್ರೆಡ್ ಮಾಡಿಕೊಂಡು ನಾವೇನು ಚಪಾತಿ ಹಿಟ್ಟು ತೊಗೊಂಡಿದ್ದೀವಿ ಅದರ ಅರ್ಧ ಪ್ರಮಾಣದಷ್ಟು ಸ್ಟಫಿಂಗ್ ತೊಗೊಳ್ಳಿ. ನಂತರ ಎಲ್ಲ ಕಡೆಯಿಂದ ಈ ರೀತಿ ನೀಟಾಗಿ ಸೆಕ್ಯೂರ್ ಮಾಡಿ ಚೆನ್ನಾಗಿ ಹಿಟ್ಟು ಹಾಕಿ ಲಟ್ಟಿಸ್ಕೋಬೋದು. ಇದೇನು ನೀರು ಹೊಡ್ಕೊಳ್ಳುತ್ತಪ್ಪ, ಒಡೆದೋಗುತ್ತೆ, ಲಟ್ಸೋಕ್ಕಾಗಲ್ಲ ಅಂತ ಏನಿಲ್ಲ, ಆರಾಮಾಗಿ ಲಟ್ಟಿಸ್ಬೋದು. ನಿಮ್ಗೆ ಹಿಟ್ಟು ಹಾಕಿ ಲಟ್ಸೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಬಟರ್ ಪೇಪರ್ ಮೇಲೆ ಬೇಕಾದ್ರೂ ಹರ್ಕೋಬೋದು. ನೋಡಿ ತುಂಬ ತೆಳುಗೆ ಲಟ್ಟಿಸ್ಬೇಡಿ, ಸ್ವಲ್ಪ ಇಷ್ಟು ದಪ್ಪ ಇರಲಿ, ಚೆನ್ನಾಗಿ ಬರುತ್ತೆ. ಆವಾಗ ಚೆನ್ನಾಗಿ ದೊಡ್ಡ ಉರಿನಲ್ಲಿ 2 ಕಡೆ ಬೇಯಿಸ್ಕೋಬೇಕು. ನೋಡಿ ಮತ್ತೊಂದನ್ನು ಕೂಡ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ಟಫಿಂಗ್ ಎಷ್ಟು ಕರೆಕ್ಟ್ ಹದದಲ್ಲಿದೆ, ನೋಡೋಕ್ಕೆ ಎಷ್ಟು ಗ್ರೀನ್ ಕಲರಾಗಿ ಸಖತ್ತಾಗಿದೆ. ಮಾಡ್ತಾಯಿದ್ರು ಅಷ್ಟೇ ಅದ್ರ ಮನೆ ಫುಲ್ ಘಮ ಬರ್ತಿರುತ್ತೆ. ತಿಂತಾಯಿದ್ರೆ ಆ ಮೆಂತ್ಯ ಸೊಪ್ಪು ಫ್ಲೇವರು
ಬಟಾಣಿ, ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿ ಖಾರವಾಗಿದ್ದರೆ ಸಖತ್ತಾಗಿರುತ್ತೆ. ಎರಡೂ ಕಡೆ ಎಣ್ಣೆ ಹಾಕಿ ದೊಡ್ಡ ಊರಿನಲ್ಲೇ ಬೇಯಿಸ್ಕೊಳ್ಳಿ. ಅದು ಮಾಡಿ ಮುಗಿಸೋ ಅಷ್ಟರೊಳಗೆ ಮನೇಲಿ ಮಕ್ಕಳೆಲ್ಲ ಅದ್ರ ಘಮಕ್ಕೆ ತಿನ್ನಬೇಕಂತ ಇದ್ರು. ಅಷ್ಟು ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೈಟ್ ಡಿನ್ನರ್ಗೆ ಇದಕ್ಕೆ ತೆಂಗಿನಕಾಯಿ ಚಟ್ನಿನೂ ಕಾಂಬಿನೇಷನ್ನೇ, ಇಲ್ಲ ಮೊಸರು ಜೊತೆನೂ ಏನೂ ಬೇಡ, ಬೆಣ್ಣೆ ಹಾಕಿ ಕೊಟ್ಟರೆ ಸಾಕು, ಹಾಗೆ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿದ್ರೆ ಇನ್ನು ಬಟಾಣಿ ಸಿಕ್ಕಿದಾಗೆಲ್ಲ ಈ ಪರೋಟ ಮಾಡ್ಬೇಕು ಅಂದ್ಕೊಳ್ತೀರಾ. ಅಷ್ಟು ಅದ್ಭುತವಾಗಿರುತ್ತೆ. ಮಿಸ್ ಮಾಡಬೇಡಿ. ಯಾವುದೇ ರೆಸಿಪಿ ಟ್ರೈ ಮಾಡಿದಾಗ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮದು ವಿಡಿಯೋ ಇಷ್ಟ ಇದ್ದರೆ ಹೈಪ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.